ಹೋಗಿ ಬರುವೆ ಮಾತೆಯ ಬಳಿಗೆ ನಾನು. ಹೋಗಿ ಬರುವೆ ಮಾತೆಯ ಬಳಿಗೆ ನಾನು. ಹಯಗಳ ಜಯಿಸಲು ವಿವರವ ತಿಳಿಯಲು, ಹಯಗಳ ಜಯಿಸಲು ವಿವರವ ತಿಳಿಯಲು ಹೋಗಿ ಬರುವೆ ಮಾತೆಯ ಬಳಿಗೆ ನಾನು. ಅದಮ ಪಾಂಡವರ ಮದ ಹಡಗಿಸಿ ನಾನು, ಅದಮ ಪಾಂಡವರ ಮದ ಹೊಡಗಿಸಿ ಛಲದಿಂ ಫಲದಿಂ ನಲಿದು ಮೆರವೆ, ಛಲದಿಂ ಫಲದಿಂ ನಲಿದು ಮೆರವೆ ಹೋಗಿ ಬರುವೆ ಮಾತೆಯ ಬಳಿಗೆ ನಾನು. ಅಯ್ಯಗೊಳ್ಳ ಜಯಿಸಲು ವಿವರವ ತಿಳಿಯಲು, ಅಯ್ಯಗೊಳ್ಳ ಜಯಿಸಲು ವಿವರವ ತಿಳಿಯಲು ಹೋಗಿ ಬರುವೆ ಮಾತೆಯ ಬಳಿಗೆ ನಾನು. ಅದಮ ಪಾಂಡವರ ಮದ ಹಡಗಿಸಿ ನಾವು, ಅದಮ ಪಾಂಡವರ ಮದ ಹೊಡಗಿಸಿ ನಾವು ಛಲದಿಂ ಫಲದಿಂ ನಲಿದು ಮೆರವೆ, ಛಲದಿಂ ಫಲದಿಂ ನಲಿದು ಮೆರವೆ ಹೋಗಿ ಬರುವೆ ಮಾತೆಯ ಬಳಿಗೆ ನಾನು. ಹಯಗಳ ಜಯಿಸಲು ವಿವರವ ತಿಳಿಯಲು, ಹಯಗಳ ಜಯಿಸಲು ವಿವರವ ತಿಳಿಯಲು ಹೋಗಿ ಬರುವೆ ಮಾತೆಯ ಬಳಿಗೆ ನಾನು. ನಾನು ಯುದ್ಧಕ್ಕೆ ಹೊರಟಿರುವೆನು. ತಾಯಿಯ ಆಶೀರ್ವಾದವನ್ನ ಪಡೆದು ಯುದ್ಧಕ್ಕೆ ಹೋಗುವನು. ಹಿಂದೇಕಿಂತಹ ದುಶ್ಶಕುನ? ಪ್ರಾತಃ ಕಾಲದ ಉದಯ ಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೀರ ಸ್ವರದಂತೆ ಕೇಳಿ ಬರುತ್ತಿರುವುದು. ಅದರೊಡನೆ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೂಗೆಗಳ ಅಮಂಗಳ ಸ್ವರವು ಮಿಳಿತವಾಯಿತು. ನೋಡುತ್ತಿದ್ದ ಹಾಗೆಯೇ 106 ನಕ್ಷತ್ರಗಳು ಭೂಮಿಗುರುಳಿದವು. ಈ ಎಲ್ಲಾ ನಿಮಿತ್ತಗಳ ಅರ್ಥವೇನು? ಇದರಿಂದ ನನ್ನ ಮಕ್ಕಳಿಗೆ ಯಾವ ಕೇಡು ಸಂಭವಿಸುವುದು? ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ಅಮ್ಮ. ಯಾರು? ಅಮ್ಮ. ಸುಕುಮಾರ, ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿರುವೆನು. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ನನ್ನ ಸಮೀಪಕ್ಕೆ ಬಾ ಕಂದ. ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುತ್ತಾಯಿ. ಇದೆಂತಹ ಕೆಟ್ಟ ಸುದ್ದಿ ಮಗನೇ! ಯುದ್ಧಕ್ಕೆ ನಿನಗೆ ಆಹ್ವಾನವನ್ನು ಕೊಟ್ಟವರಾರು? ಅಮ್ಮ, ಈ ಭಾವುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯುದ್ಧಕ್ಕಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ, ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರ ಸಮರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿಲ್ಲವೇ ತಾಯಿ? ತಿಳಿದಿಲ್ಲವೇ? ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನ ಪರಮಾವಧಿ ಎಂದು ಪಾಂಡವರನ್ನು ಎದುರಿಸಲು ನೀನು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಮಾಡುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ದುಡುಕಬೇಡ ಕಂದ. ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನ ಕೇಳಿ ಕೇಳಿ ನಾನು ಬೇಸತ್ತಿರುವನು ತಾಯಿ. 100 ಜನ ವೀರ ಮಾತೆಯನ್ನು ಎತ್ತ ವೀರ ಮಾತೆಯು ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿವೆ ತಾಯಿ, ಇಷ್ಟೊಂದು ಕಾತರಳಾಗಿವೆ. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನಾನು ಪಾಲನೆ ಮಾಡುವನು. ನನಗೆ ಆಜ್ಞೆಯನ್ನು ಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮದ ಸಲುವಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ.
ಲೋಭದ ಜೀವಂತ ನರಕವಲ್ಲ. ನೀನು ಲೋಭಿಗಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದೆ. ನಿನ್ನಂತಹ ನೀಚನು ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯುವುದಾದರೆ ಹೇಗೆ? ಅದನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರು ಸಂಧಿಗೆ ಸಮ್ಮತಿಸು. ಅಮ್ಮ, ಪಾಂಡವರು ಪಾಂಡವರು ಅಮ್ಮ, ತಾಯೇ ಛಲವಿಡಿದು ಧರೆಯನ್ನಾಳ್ವೆ, ಆ ಪಾಂಡವರ ರಣದೊಳಗೆ ಬಲಿ ಕೊಡುವೆ ತಾಯೇ. ಅಮ್ಮ, ಕುಮಾರ, ತಾಯೇ ಛಲವಿಡಿದು ಧರೆಯನ್ನಾಳ್ವೆ, ಆ ಪಾಂಡವರ ರಣದೊಳಗೆ ಬಲಿ ಕೊಡುವೆ ತಾಯೇ. ಅಮ್ಮ, ಚಂಡರಾದ ಹೆಂಡತಿಯ ಮಾನವನು ಕಾಯದ ಚಂಡರಾದ ಆ ಪಾಂಡುತನಯರು. ಅಮ್ಮ, ಹೆಂಡತಿಯ ಮಾನವನು ಕಾಯದ ಚಂಡರಾದ ಆ ಪಾಂಡುತನಯರು ಖಂಡಿತ ಭರವರ ಭೂಮಂಡಲವ. ಅಮ್ಮ, ಖಂಡಿತ ಭರವರ ಭೂಮಂಡಲವ ಚೋರ ಕೌರವನು ನಾನಿಗೆ ಧರೆಯಳು ತಾಯೇ ಚಲವಿಡಿದು ಧರೆಯನ್ನಾಳ್ವೆ, ಪಾಂಡವರ ರಣದೊಳಗೆ ಬಲಿ ಕೊಡುವೆ ತಾಯೇ. ಅಮ್ಮ, ಪಾಂಡವರ ರಣದೊಳಗುರುಳಿಸಿ ಭೂ ಕಾವತಿಯ ಕೊಡದಲೆ ಬಿಡನೆ. ಅಮ್ಮ, ಪಾಂಡವರ ರಣದೊಳಗುರುಳಿಸಿ ಭೂ ಕಾವತಿಯ ಕೊಡದಲೆ ಬಿಡನೆ ಗುರುಕುಲದೊಳಗೆ ಅವತರಿಸಿಯನು. ಅಮ್ಮ, ಗುರುಕುಲದೊಳಗೆ ಅವತರಿಸಿಯನು ಅಧಾರಿಯರು ಧರಿಸಮರು ಎನಗೆ ತಾಯೇ ಛಲವಿಡಿದು ಧರೆಯನ್ನಾಳ್ವೆ, ಪಾಂಡವರ ರಣದೊಳಗೆ ಬಲಿ ಕೊಡುವೆ ತಾಯೇ. ಅಮ್ಮ, ಪಾಂಡವರು 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 ಆ ಪಾಂಡವರು ಮಾಡಿದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ ತಾಯಿ, ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನ ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಕೂಡ ಅಲ್ಲ. ಆಗೊಂದು ವೇಳೆ ನನ್ನ ಪತ್ನಿ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಸಾಮಾನ್ಯ ಒಂದು ಹೆಣ್ಣಿಗೆ ಈ ರೀತಿ ಅಪಮಾನವಾಗಿದ್ದರೆ ಏನು ಮಾಡುತ್ತಿದ್ದೆ ಬಲ್ಲೆ ತಾಯಿ? ಏನು ಮಾಡುತ್ತಿದ್ದೆ? ಫಣ ಬಂಧವನ್ನ ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನ್ನ ಎದುರಿಗೆ ಪ್ರತಿಕಕ್ಷಿಯಾಗಿ ನಿಂತಿದ್ದರು ಅದನ್ನು ಲಕ್ಷಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದೇನು ತಾಯಿ, ಮಾಡಿದ್ದೇನು? ನಿಸ್ಸಹಾಯಕ ಏಡಿಯೂ ಒಪ್ಪದಂತ ತಟಸ್ಥ ಭಾವ. ಅದಕ್ಕೋಸ್ಕರವಾಗಿಯೇ ಅವರಲ್ಲಿ ಅಷ್ಟೊಂದು ದೇಶ ತಾಯಿ, ಅಷ್ಟೊಂದು ದೇಶ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರ ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರನ್ನ ಸಮೂಲವಾಗಿ ನಾಶ ಮಾಡಿ ಶಂತನ ದುಷಂತಾದಿ ನಮ್ಮ ಪೂರ್ವಿಕರ ಪುಣ್ಯ ಸ್ಫೂರ್ತಿಯನ್ನ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಹರಸಿ ಯುದ್ಧಕ್ಕೆ ಆಜ್ಞೆಯನ್ನು ಕೊಡುತ್ತಾಯಿ, ಆಜ್ಞೆಯನ್ನು ಕೊಡು. ನನ್ನ ಆಶೀರ್ವಾದವನ್ನು ನೀನು ಬಯಸುವೆಯಾ ಕುಮಾರ? ಈ ಜಾತಿ ಹಿಂಸೆಗೆ ನನ್ನ ಶುಭ ಕಾಮನೆ ಅಷ್ಟೊಂದು ಅಗತ್ಯವೇ ನಿನಗೆ? ಪಾಪಿ, ಯಾವುದೇ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ಹೊರಟು ಹೋಗ ಇಲ್ಲಿಂದ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದರೆಂದು ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ ಆ ಪಾಂಡವರನ್ನ
ರಣರಂಗಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು, ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೇರ ಕಾಲುವೆಯಾಗಿ ಹರಿಯಲಿರುವಳು. ಹಸ್ತಿನಾವತಿಯ ಮುತ್ತೈದರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗಲಿರುವುದು. ಸುಯೋಧನ, ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ಈ ವಿಚಾರದಲ್ಲಿ ನಾನು ಹೇ ಪರಮಾತ್ಮ, ತಾಯಿಯ ಹೃದಯವನ್ನದೆಂತಹ ವಿಚಿತ್ರ ವಸ್ತುವಿನಿಂದ ನಿರ್ಮಿಸಿರುವೆ. ಈತನೆನ್ನ ಪುತ್ರನು. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗಿವನು ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ. ಇರಲಿ, ಸುತನನ್ನು ಆಶೀರ್ವದಿಸಿ ಕಳಿಸಬೇಕಾಗಿರುವುದು ಮಾತೆ ಆದವಳ ಕರ್ತವ್ಯ. ಕುಮಾರ, ಸುಯೋಧನ, ಅಮ್ಮ ಬಾ ಕಂದ, ನನ್ನ ಮುಂದೆ ಮೊಣಕಾಲೂರಿ ಕುಳಿತುಕೋ ಮಗನೇ. ಕುಮಾರ, ಈ ಗಾಂಧಿಯಾರಿ ಅಗ್ನಿ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತಲೂ ಕಠಿಣವಾಗುವುದು. ಹೋಗು ಮಗನೇ, ರಣರಂಗದಲ್ಲಿ ಹೋರಾಡಿ ಜಯಶಾಲಿಯಾಗಿ ಹಿಂತಿರುಗು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಜನನಿಯ ಜಯ ಘೋಷ ಕಳೆದು ತನುರಸಗುಣಲಾಗಲಿ. ಜನನಿಯ ಜಯ ಘೋಷ ಕಳೆದು ತನುರಸಗುಣಲಾಗಲಿ. ಸದಾ ನಿನ್ನ ಬಾಳಲೆ ಪ್ರಿಯತನಯ ಶ್ರೇಯೋವಂತನಾಗೋ. ಪ್ರಿಯತನಯ ಶ್ರೇಯೋವಂತನಾಗೋ. ಪ್ರಿಯತನಯ ಪ್ರಿಯತನಯ ಪ್ರಿಯತನಯ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ನೀನಿನ್ನ ಹೋಗು ತಾಯಿ, ನೀನಿನ್ನ ಹೋಗು. ಯಥೋ ಧರ್ಮಸ್ಯ ತಥೋ ಜಯ. ಯಥೋ ಧರ್ಮಸ್ಯ ತಥೋ ಜಯ. ಯಥೋ ಧರ್ಮಸ್ಯ ತಥೋ ಜಯ. ಫಣ ಬಂಧವನ್ನು ಕಿತ್ತೊಯ್ಯದು ರಣಕಂಕಣ ತೊಟ್ಟಿರುವ ಈ ಛಲದಂಕಮಲ್ಲನಿಗೆ ಜಯವಾಗಲೇಬೇಕು. 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 ರಣಭೂಮಿಯಲ್ಲಿ ಭೋರ್ಘರಿಯಲಿ ರಣಭೇರಿಗಳು ದಶ ದಿಕ್ಕುಗಳಲ್ಲಿ. ಭೋರ್ಘರಿಯಲಿ ರಣಕೇಕೆಗಳು. ಯುದ್ಧ ಭೂಮಿಯಲ್ಲಿ ಓಡಾಡಲಿ ಸರ್ಪಲಂಛನ. ಇಂದ ಹೆಣೆಗೆ ಸಮರಾರು, ಇನ್ನ ಹೆಣೆಗೆ ಸಮರಾರು, ಇನ್ನ ಹೆಣೆಗೆ ಸಮರಾರು. ಯಾರು ಸಮರು ಎನಗೆ ಈ ದೊರೆಯೋಳ್. ಆರು ಸಮರು ಎನಗೆ, ಸಮರು ಎನಗೆ, ಸಮರು ಎನಗೆ, ಸಮರು ಎನಗೆ. ಹಿಮವುಗಿಂತು ಗನಯುವಮಗೆ ಸಾಟಿ. ಹಿಮವುಗಿಂತು ಗನಯುವಮಗೆ ಸಾಟಿ. ತ್ರಿಭುವನದೊಳಗಿನ್ಯಾವನಿರುವನು, ತ್ರಿಭುವನದೊಳಗಿನ್ಯಾವನಿರುವನು. ಶುಭ ಗುಣಾಂಕಿತ, ಶುಭ ವಿರೋಚಿತ, ಶುಭ ಗುಣಾಂಕಿತ, ಶುಭ ವಿರೋಚಿತ, ಪರಮ ಫಲಯುತ, ಪರಮ ಗುಣಾಂಕಿತ. ಆರು ಸಮರು ಎನಗೆ ಈ ದೊರೆಯೋಳ್. ಆರು ಸಮರು ಎನಗೆ, ಸಮರು ಎನಗೆ, ಸಮರು ಎನಗೆ, ಸಮರು ಎನಗೆ.
ಪಾರ್ಥ, ವಾಸುದೇವ, ಪಾರ್ಥ, ವಾಸುದೇವ. ವಿಜಯ ವಿಜಯ ಜವದೊಳಿಕ್ತಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ವಿಜಯ ಜವದೊಳಿಕ್ತಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಪೀಕರ ಜಯ ಧ್ವನಿಕರ ಕೃಪಾಳು ಕೃಪಾಳು ಭಯಂಕರ. ಮಹಾಪೀಕರ ಜಯ ಧ್ವನಿಕರ ಸಾಹಸ ಕೃಪಾಳು ಭಯಂಕರ. ಮಹಾರಥಿ ಕಪವು ಪಾದಾದಿ ಪರಿರುತ ಮಹಾರಥಿ ಕಪವು ಪಾದಾದಿ ಪರಿರುತ ಮಹೋತ್ರಾರಿ ಪಟ ಸಮಕ್ರಾಂತ ವಿಜಯ ವಿಜಯ ಜವದೊಳಿಕ್ತಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಪಾರ್ಥ, ವಾಸುದೇವ. ಹಯಿತ ನಿವಹಾಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ. ಪಾರ್ಥ, ಹಯಿತ ನಿವಹಾಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ. ತುಯಿನ ರೋಚ ಕುಲ ಮಹಾಪಿನಕಿಲ ತುಯಿನ ರೋಚ ಕುಲ ಮಹಾಪಿನಕಿಲ. ಕೃಪ ಭರಿತ ಕೃಪ ವಿಷಯ ಪರಿಕಲಿತ ಕೃಪ ಭರಿತ ಗುರು ವಿಷಯ ಪರಿಕಲಿತ ಕೃಪಾ ಭರಿತ ಗುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೊಳಿಕ್ತಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ವಿಜಯ. ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷಿಯಿಂದ ಪ್ರಾಣಗಳನ್ನ ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರನೊಂದು ಸಾರಿ ನನಗೆ ತೋರಿಸು ವಾಸುದೇವ. ಪಾರ್ಥ, ನಿನ್ನಿಚ್ಛೆ ಅರ್ಜುನ. ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಪಾರ್ಥ, ಕೌರವೇಶ್ವರನು ತನ್ನ ಚತುರಶ್ವ ರಥಗಳಲ್ಲಿ ಸೈನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ ಇರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ 98 ಮಂದಿ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ. ಅವನ ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ಪಾರ್ಥ. ಆತನೇ ನಿನ್ನ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾತ್ಮನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ, ಅರ್ಜುನನ ಪ್ರಣಾಮಗಳನ್ನ ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ.
ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನ ನಿನಗೆ ತಿಳಿಸಬಲ್ಲನಾದರೆ ಆಹಾ, ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ, ಏನು ಹೇಳಲಿ? ಯುದ್ಧವೆಂದರೆ ನನ್ನೆದೆಯು ಗಡಗಡನೆ ನಡುಗುವುದು ಕೃಷ್ಣ. ಕೃಷ್ಣ ಕೃಷ್ಣ, ಜಾರುತ್ತಿದೆ ಗಾಂಡೀವ್ಯವು, ಅದುರುತ್ತಿದೆ ಕೈ ಕಾಲುಗಳು. ಕೃಷ್ಣ ಕೃಷ್ಣ ಕೃಷ್ಣ, ಕೃಷ್ಣ. ಬೇಡ ಮಾಧವ, ಬೇಡಿಕೊಂಡೆ ನಾನು, ಬೇಡ ಮಾಧವ. ಕೃಷ್ಣ ವಾಸುದೇವ. ಅರ್ಜುನ, ತಾತನಾದ ಭೀಮ, ಗುರುಗಳಾದ ದ್ರೋಣ, ತಾತನಾದ ಭೀಮ, ಗುರುಗಳಾದ ದ್ರೋಣ, ಇವ ಕೊಲ್ಲುವುದು ನ್ಯಾಯವೇ, ಕೊಲ್ಲುವುದು ನ್ಯಾಯವೇ? ಬೇಡ ಮಾಧವ. ಕೃಷ್ಣ ಏನು ಹೇಳಲಿ ಕೃಷ್ಣ, ಏನು ಹೇಳಲಿ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟು, ನಾಲಿಗೆಯು ಒಣಗುತ್ತಿರುವುದು, ಗಾಂಡ್ಯವು ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ, ನಿಲ್ಲುವ ತ್ರಾಣವಿಲ್ಲ. ನಾನು ನೋಡುತ್ತಿರುವುದು ಏನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ರಕ್ತವು ಹರಿಯುತ್ತಿದೆ ಎಂಬುದನ್ನ ಬಲ್ಲೆಯ ಕೃಷ್ಣ, ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ನಾನು ಇವರನ್ನ ವಧಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು ಮಿತ್ರ, ಕೈ ಹಾಕಲನು. ಬೇಡ, ಇದ್ದ ರಥವನ್ನು ತಿರುಗಿಸು ಮಿತ್ರ, ರಥವನ್ನು ತಿರುಗಿಸು. ಅರ್ಜುನ, ಇದೇನು? ಕುತಶ್ವ ಕಶ್ಮಲಾವಿಧಂ, ಕುತಾಶ್ವ ಕಶ್ಮಲಾವಿಧಂ, ವಿಷಮೇ ಸಮೋಪಸ್ಥಿತಂ, ಅನಾರ್ಯಂ ದುಷ್ಕಮಾ ಸ್ವರ್ಗೆ ಮಪಕೀರ್ತಿಕರಮರ್ಜುನ. ಅರ್ಜುನ ಅರ್ಜುನ, ವಾಸುದೇವ. ಅರ್ಜುನ, ಇದೇನು? ಈ ವಿಷಮಾವಸಾರದಲ್ಲಿ ನಿನಗೆ ಇಂತಹ ಕಶ್ಮಲಭಾವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಹನಂತೆ ವರ್ತಿಸುವೆಯಾ? ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿಯಮ್ಮ ನಿಂದನೆಯನ್ನು ಸಹಿಸಲಾರೆ ನೀನು. ಪಾರ್ಥ, ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು. ಪೂಜಾರರಾದ ಇವರ ಮೇಲೆ ನಾನು ಬಾಣವನ್ನು ತೊಡುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವು, ಭಿಕ್ಷಾವೃತ್ತಿಯೇ ಶ್ರೇಷ್ಠಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. 3 ಲೋಕದ ಮಂಗಳವು ಈ ಸ್ವಜನ ವಧೆಯು ನನಗೆ ಸಮ್ಮತವಲ್ಲ.
ಪಾರ್ಥ, ಸಜನಹರಣ ವಂಶನಾಶನ ಸಜನ ಅರಣ ವಂಶನಾಶನ ಬೇಡ ಕದನ ಜನಾರ್ದನ ಬೇಡ ಕದನ. ವಾಸುದೇವ, ಪಾಂಡು ತನಯ ಮಧ್ಯಮ ಪಾಂಡವ ಮಾಡು ಕದನ. ಪಾಂಡು ತನಯ ಮಧ್ಯಮ ಪಾಂಡವ ಮಾಡು ಕದನ. ಕೇಳರ್ಜುನ ಮಾಡು ಕದನ. ಪಾರ್ಥ, ವಾಸುದೇವ, ಪಿತಾಮ ಕುರುಪಿತ ಮಹಾರಿವ ನಾ ಒದಿಸುವುದು ಉಚಿತವೇ. ಕುರುಪಿತ ಮಹಾರಿವ ನಾ ಒದಿಸುವುದು ಉಚಿತವೇ. ಬೇಡ ಕದನ ಜನಾರ್ದನ ಬೇಡ ಕದನ ಜನಾರ್ದನ ಬೇಡ ಕದನ. ಗುರುಪಿತ ಮಹನಿವ ನೀ ಒದಿಸುವುದು ಚಿತವೋ. ವಾಸುದೇವ, ಗುರುಪಿತ ಮಹನಿವ ನೀ ಒದಿಸುವುದು ಚಿತವೋ. ಮನಗೊಂದದೇನೆ ವಿಧ ವಿಧತೆಯಿಂದಲೇ. ವಾಸುದೇವ, ಮನಗೊಂದದೇನೆ ವಿಧ ವಿಧತೆಯಿಂದಲೇ ಮಾಡೋ ಕದನ. ಕೇಳರ್ಜುನ ಮಾಡೋ ಕದನ. ಕೇಳರ್ಜುನ ಮಾಡು ಕದನ. ವಾಸುದೇವ, ಈ ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಬೇಡ ಮಿತ್ರ, ರಥವನ್ನು ತಿರುಗಿಸು. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅರ್ಜುನ, ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದವಾದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವವು, ಮುಂದೆಯೂ ಜನಿಸುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಪಾರ್ಥ, ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಪಾರ್ಥ, ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ದೇವ ಘನ ಸಮರ ಉಚಿತವೆನಗೆ. ದೇವ ಘನ ಸಮರ ಉಚಿತವೆನಗೆ. ಇದು ವಿನೋದವೋ, ಇದು ವಿಚಿತ್ರವೋ, ಪ್ರಮೋದವಾಗಿರುವುದನ್ನು ತಿಳಿಯಬೇ. ದೇವ ಘನ ಸಮರ ಉಚಿತವೆನಗೆ. ಬಂಧು ಬಳಗಗಳ ಮಂದಿ ಮಾರ್ಬಲವಳಿಂದು ತುಂಬಿರುವ ಒಂದನರಿಯದೆ. ಬಂಧು ಬಳಗಗಳ ಮಂದಿ ಮಾರ್ಬಲವಳಿಂದು ತುಂಬಿರುವ ಒಂದನರಿಯದೆ. ಕೊಲ್ಲಲು
ಎನ್ನನು ಬಾಧಿಸದಿರು ನೀ ಕೊಲ್ಲಲು ಎನ್ನನು ಬಾಧಿಸದಿರು ದೇವ ಜನ ಸಮರ ಉಚಿತವೆನಗೆ ಇದು ವಿನೋದವ ಇದು ವಿಚಿತ್ರವ ಪ್ರಮೋದವಾಗಿಯುವುದೆಂದು ತಿಳಿಯಬೆ ದೇವ ಜನ ಸಮರ ಉಚಿತವೆನಗೆ 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 ವಾಸುದೇವ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು ದುಸ್ಸಾಹ ಶೈತ್ಯಾಧಿಕ್ಯದಿಂದ ಅಸರ್ವಾಂಗಗಳು ನಿಶ್ಚೇಷ್ಟಿತವವು ನಾನು ಏಡಿಯಲ್ಲ ಆದರೂ ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು ಈ ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೋ ವಾಸುದೇವ ಭಾರತ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಾಧರ್ಮ ಅವಲಂಬನವು ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮಯುದ್ಧ ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ ಅಕೀರ್ತಿ ಭಾಜನವೆನಿಸಿವೆ ನಿನ್ನಂತಹ ಸಂಭವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ ಪಾರ್ಥ ಕರ್ಮವು ಪೌರುಷದ ಲಕ್ಷಣ ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದನೆಗೂ ಪಾರ್ಥನು ಸರ್ವರಿಂದ ವರ್ಜಿತನು ಪಾರ್ಥ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ ವಾಸುದೇವ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ ದಾರಿಯನ್ನು ತೋರಿಸು ಪಾರ್ಥ ಕರ್ಮವು ಪೌರುಷದ ಲಕ್ಷಣ ಪಾರ್ಥ ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮ ತತ್ಪರನಾಗು ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆಯನ್ನು ಮಾಡುವುದೇ ಮಾನವನ ಕರ್ತವ್ಯ ಪಾರ್ಥ ಅಸ್ತ್ರಗಳನ್ನು ಧರಿಸು ಕರ್ಮ ಯೋಗಿ ಎನಿಸು ಈಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ ವಾಸುದೇವ ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯ ಎಚ್ಚರಗೊಳಿಸುತ್ತಿರುವ ನೀನ್ಯಾರು ಕರ್ಮಯೋಗಿನ್ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ವಾಸುದೇವ ಪಾರ್ಥ ಅರ್ಜುನ ನಾವಿಬ್ಬರು ಅನೇಕ ಸಾರಿ ಈ ಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವವು ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ ನಾನು ಜನ್ಮ ಜರಾಹಿತನು ಅವ್ಯಾತ್ಮಕನು ಪಂಚಭೂತಗಳಲ್ಲಿ ಒಡೆಯನು ಯಾವಾಗ ಧರ್ಮದ ಪತನೋ ಅಧರ್ಮದ ಉದ್ಧಾರವೂ ಆಗುವುದು ಆಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು ಪಾರ್ಥ ಪಾರ್ಥ ವಾಸುದೇವ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಧರ್ಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಅರ್ಥ ವಾಸುದೇವ ನಿನ್ನ ಅವತಾರದ ಗುರುತುಗಳೇನು ನಿನ್ನನ್ನು ತಿಳಿಯುವ ಬಗೆ ಹೇಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ ಅರ್ಥ ನಾನು ಮಾಯಾರೂಪಿ ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನ ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು
ಜನಾರ್ದನ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದಲ್ಲಿ ನಡೆಯುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು, ಸರ್ವಂತ ಆರ್ಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮವೂ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ಪಾರ್ಥ, ನಾನು ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು, ಮನುಷ್ಯರಲ್ಲಿನ ಪೌರುಷವು ನನ್ನದು, ವೇದಗಳಲ್ಲಿನ ಓಂಕಾರವು ನಾನು, ಸಮಸ್ತ ಭೂತಗಳಲ್ಲಿ ಆದಿಕಾರಣನೂ ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೂ ಆಗಿರುವನು. ಪಾರ್ಥ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರಲ್ಲಿ ಒಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ಪಾರ್ಥ, ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಾಕಾರವು ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ವಾಸುದೇವ, ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಮರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಅಪೋಷಣವನ್ನು ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ನನ್ನ ಸೌಮ್ಯ ಮೂರ್ತಿಯನ್ನು ದರ್ಶನವನ್ನು ಮಾಡು ಪಾರ್ಥ. ಎಂತಹ ಭಯಾನಕವಾದುದು, ಮಾನವ ಚಕ್ಷುಗಳಿಂದ ನೋಡಲಾರನು. ಪ್ರಭು, ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನ ಧಾರಣ ಮಾಡು ಪ್ರಭು, ಧಾರಣ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯನ್ನು ದರ್ಶನವನ್ನು ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನೀನು ಕರುಣಾಧಾರನಿಗೆ ನಿಂತಿರುವೆನು. ಪಾರ್ಥ, ಪಾರ್ಥ, ಧನ್ಯನಾದೆ ದೇವ, ಧನ್ಯನಾದೆ. ಪಾರ್ಥ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಧನ್ಯನಾದೆ. ಪಾರ್ಥ, ಅಸ್ತ್ರಗಳನ್ನು ಹಿಡಿದುಕೋ. ಈ ಯುದ್ಧದಲ್ಲಿ ಸಮರಗೀತೆಯನ್ನು ಮುಳುಗಿಸು ಪಾರ್ಥ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರು ಇಲ್ಲ. ನಾ ಒಲಿದರೆ ನಾರಿ, ನಾ ಮುನಿದರೆ ಮಾರಿ. ಒಲಿದರೆ ನಾರಿ, ನಾ ಮುನಿದರೆ ಮಾರಿ. ನನ್ನ ಕೆಣ್ಕೋಗೊಂಡು ಇಲ್ಲಿ ಯಾರು ಯಾರಿಲ್ಲಿ, ಆಹಾ ಯಾರು ಯಾರಿಲ್ಲಿ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರು ಇಲ್ಲ. ಒಲಿದರೆ ನಾರಿ, ನಾ ಮುನಿದರೆ ಮಾರಿ. ಒಲಿದರೆ ನಾರಿ, ನಾ ಮುನಿದರೆ ಮಾರಿ. ನನ್ನ ಕೆಣ್ಕೋಗೊಂಡು ಇಲ್ಲಿ ಯಾರು ಯಾರಿಲ್ಲಿ. ಗಂಡಿನ ರೂಪ, ಹೆಣ್ಣಿನ ಕೋಪ ಕೆರಳಿದೆ ಎಲ್ಲ ಮನಸ್ಸಿನಲ್ಲಿ. ಗಂಡಿನ ರೂಪ, ಹೆಣ್ಣಿನ ಕೋಪ ಕೆರಳಿದೆ ಎಲ್ಲ ಮನಸ್ಸಿನಲ್ಲಿ. ವೈರಿಗೆ ವೈರಿ, ಬಾಣವ ಬೀರಿ. ವೈರಿಗೆ ವೈರಿ, ಬಾಣವ ಬೀರಿ. ಕೊಲ್ಲುವ ಭೀಷ್ಮನ ಕ್ಷಣದಲ್ಲಿ ನಾ ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರು ಇಲ್ಲ. ನಾ ಒಲಿದರೆ ನಾರಿ, ನಾ ಮುನಿದರೆ ಮಾರಿ. ನನ್ನ ಕೆಣ್ಕೋಗೊಂಡು ಇಲ್ಲಿ ಯಾರು ಯಾರಿಲ್ಲಿ, ಆಹಾ ಯಾರು ಯಾರಿಲ್ಲಿ. ಅಂದಿನ ಮೋಸ, ಇಂದಿನ ಶಪಥ. ಅಂದಿನ ಮೋಸ, ಇಂದಿನ ಶಪಥ
ಕೆರಳಿದ ಎಲ್ಲ ಮನಸ್ಸಿನಲ್ಲಿ ಇಂದಿನ ಶಪಥ ಮುಗಿಯಲು ಎನ್ನುತ್ತಾ ಇಂದಿನ ಶಪಥ ಮುಗಿಯಲು ಎನ್ನುತ್ತಾ ಕೊಲ್ಲುವ ಭೀಷ್ಮನ ಕ್ಷಣದಲ್ಲಿ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರೂ ಇಲ್ಲ ನಾ ಒಲಿದರೆ ನಾರಿ ನಾ ಮುನಿದರೆ ಮಾರಿ ಒಲಿದರೆ ನಾರಿ ನಾ ಮುನಿದರೆ ಮಾರಿ ನನ್ನ ಕೆಳ್ಕೋಗೊಂಡು ಇಲ್ಲಿ ಯಾರು ಯರಿಲ್ಲಿ ಆಹಾ ಯಾರು ಯರಿಲ್ಲಿ. ವಸಂತದ ಅಲ್ಪವೃಷ್ಟಿಯಂತೆ ಆಕಸ್ಮಿಕವಾಗಿ ಹೃದಯದಲ್ಲಿ ಭಯ ಹುಟ್ಟಿರುವುದೇಕೆ? ರಣಕ್ಷೇತ್ರದಿಂದ ಪಲಾಯನ ಮಾಡಲು ಕಾಳುಗಳು ತವಗಿಸುತ್ತಿರುವವು. ಎದುರಿಗೆ ನಿಂತ ತರುಣ ರಥಿಕರನ್ನು ನೋಡಿದರೆ ಹೆಂಗಸಿನಂತೆ ಲಜ್ಜೆಯಿಂದ ತಲಬಾಗುವೆನು. ಶಸ್ತ್ರಾಸ್ತ್ರಗಳು ಕೈಗಳಿಗೆ ಕಠಿಣವಾಗಿ ತೋರುವವು. ಕವಚವನ್ನು ಕಿತ್ತೊಗೆದು ಸೂಕ್ಷ್ಮವಾದ ಚೀನಾಂಕುಶವನ್ನು ತೊಡುವ ಆಸೆಯಾಗುತ್ತಿರುವುದು. ವೀರನಂತೆ ಕಾದುವ ಬದಲು ನಾರಿಯಂತೆ ಅಂತಃಪುರದ ಪುಷ್ಪಸೇನದಲ್ಲಿ ವಿವರಿಸುವೆನು. ಈ ವಿಚಿತ್ರ ಪರಿವರ್ತನೆ ಕಾರಣವೇನು? ಶಿಖಂಡಿ, ನೀನು ಶಿಖಂಡಿ ಅಲ್ಲ, ಅಂಬೆ, ಭೀಷ್ಮನ ಪ್ರಾಣಯನಿ. ನೀನು ಮಾಡಿದ ಶಪಥವು ಏನಾಯಿತು? ಶಪಥವನ್ನು ಪೂರ್ಣ ಮಾಡು, ಭೀಷ್ಮನನ್ನು ವಧಿಸು. ಓಹೋ, ಇದು ಪುನಃ ಯಾರೋ ಬಂದರು. ಕುರುಕ್ಷೇತ್ರದಿಂದ ನಾನು ಪಾರಾಗುವ ಆಸೆಯೇ ಇಲ್ಲವೋ? ಓಡುವೆನು. ನಾನು ಓಡುವುದಿಲ್ಲ. ಇಲ್ಲ, ನಾವು ಓಡುವುದಿಲ್ಲ. ಅಂಬೆ ಯಾರು? ಭೀಷ್ಮನ ಪ್ರಾಣಯನಿ. ನಿನ್ನ ಶಪಥವನ್ನು ಪೂರ್ಣ ಮಾಡು, ಹೋಗು, ಭೀಷ್ಮನನ್ನು ವಧಿಸು. ನಿಲ್ಲಿಸು ನಿಲ್ಲಿಸು. ವಿಷ್ಣು ಕೃತಿ ಅಂಧಕೋಪದಲ್ಲಿ ಮಿಂಚಿನ ಆರೋಪವನ್ನು ತರಲೇಕೆ? ಅಂಬೆಯ ಚರಿತ್ರೆಯನ್ನು ಕೇಳುವುದರಿಂದ ಶಿಖಂಡಿಗೆ ಯಾವ ಲಾಭವೂ ಇಲ್ಲ. ನಾನು ಅಂಬೆ ಅಲ್ಲ, ಅಂಬೆಯೂ ಸತ್ತಳು, ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು. ಹೋಗು ಅಂಬೆ, ಹೋಗು, ಭೀಷ್ಮನನ್ನು ವಧಿಸು. ನೀನು ಯಾರ ಸೇನಾನಿ? ಮೋಹಾವೇಶದಿಂದ ಕ್ಷಣಕಾಲ ಕರ್ತವ್ಯ ಪರಾಜಿತಗಳಾಗಿದ್ದ ಅಂಬೆಯ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದೆ. ನಾರಿಯು ತನ್ನ ಪ್ರಿಯನನ್ನು ವಧಿಸುವುದಿಲ್ಲ, ಪ್ರಿಯನಿಗಾಗಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡೋಳು. ಅಂಬೆಯ ಶಪಥವು ಎಂದಿಗೂ ವಿಫಲವಾಗುವುದು. ಇನ್ನು ಕುರುಕ್ಷೇತ್ರದಲ್ಲಿ ನಾನು ಅಂದುಕೊಂಡಿದ್ದ ರಣಯಜ್ಞವು ಪ್ರಾರಂಭವಾಗುವುದು. ಈಗ ಶಕುನಿಗೆ ಪರಮಾನಂದ, ಪರಮಾನಂದ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಮೇಲ್ ನಿಲ್ಬೇಕ ಕೆಳಗಡೆ ನಿಲ್ಬೇಕಪ್ಪ? ಇದು ಮೇಲ್ ನಿಲ್ಬೇಕ ಕೆಳಗಡೆ ನಿಲ್ಬೇಕ? ಇವನು ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವಗಪ ಜಯವೋ. ಪಾಂಡವರಿಗೆ ಜಯವೋ, ಕೌರವಗಪ ಜಯವೋ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಕೇಡಿನ ಸರ್ಪದ ಹೆಡೆ ಮುಂದೆ ಸರಸವನಾಡಲು ಬಯಸುವೆಯ?
ಸರ್ಪದ ಹೆಡೆ ಮುಂದೆ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ. ಋತುವನದೊಳಗೆ ನಾನೇ ಬಲಿಷ್ಠ ಕಪಲದ ಮೀರಿ ತಪ್ತನಾಗುತ್ತೆ ಕಪಲದ ಮೀರಿ ತಪ್ತನಾಗುತ್ತೆ ಯಾರೆಗೆ ಬಲಿದರೆಯೋ ಉಂಡವ ಮುಂಡವ ಚಂಡಾಡು ಉಂಡವ ಮುಂಡವ ಚಂಡಾಡುವನು ಯಾರೆಗೆ ಬಲಿ ಸರಿ. ಸಹೋದರ, 10 ದಿನಗಳ ಘೋರ ಯುದ್ಧದ ಪರ್ಯಾಯ ಭೀಷ್ಮನು ಪರಚಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆಯೇ ಭಾವಿಸಿದೆ. ಆದರೆ ಆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರದ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿರುವರು. ಆ ವ್ಯೂಹವನ್ನು ಯಾರಿಂದಲೂ ಭೇದಿಸಲಾಗುವುದಿಲ್ಲ. ನಿನ್ನೆಯ ದಿನ ನಾನೇ ನಿರಾಶನಾಗಿದ್ದೇನೆ. ಸಹೋದರ, ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ಚಕ್ರವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರದ ಕೃಷ್ಣ ಅರ್ಜುನರೇ ಸಂತಪ್ತರಾಗಿ ನಿಂತಿರುವರು. ಆ ವ್ಯೂಹವನ್ನು ಯಾರಿಂದಲೂ ಭೇದಿಸಲು ಸಾಧ್ಯವಿಲ್ಲ. ಸಹೋದರ, ಹಾಗಿದ್ದರೆ ಇದರ ಉಪಾಯವೇನು? ಇದರ ಉಪಯೋಗವಿಲ್ಲ ಅಗ್ರಜ. ಆ ವ್ಯೂಹವನ್ನು ಭೇದ ಯಾರಿಂದಲೂ ಸಾಧ್ಯವಿಲ್ಲ. ಅಪಜಯ ಖಂಡಿತ. ಅಪಜಯ ಅಪಜಯ ಪಾಂಡವರಿಗೆ ಅಪಜಯವೇ? ಇದೆಂತ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈಗ ಇರುವಾಗ ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ದೊಡ್ಡಪ್ಪ, ಈಗ ನಮಗೆ ಒದಗಿರೋ ಆಪತ್ತೆಯನ್ನು ತಿಳಿಸು. ಕುಮಾರಾಭಿಮನ್ಯು, ನಾವು ಜೀವಿಸಿದ್ದು ದುಸ್ಸಾಹಸಕ್ಕೆ ಕಳಿಸುವುದು ಲೋಕ ಭಿನ್ನಮತವೆನಿಸುವುದು. ಯುದ್ಧಕ್ಕೆ ಹೋಗುವುದು ಬೇಡ ಕುಮಾರ. ದೊಡ್ಡಪ್ಪ, ಆ ದ್ರೋಣರ ಚಕ್ರವ್ಯೂಹವನ್ನು ಕ್ಷಣ ಮಾತ್ರದಲ್ಲಿ ಭೇದಿಸಿ ಬರುವೆನು. ಬಿಡೆ ಚಿಂತೆಯ ತಡವ ಮಾಡದೆ ನಗೆ ಕೊಡು ನೀ ಅಭಯ. ದೊಡ್ಡಪ್ಪ ಕುಮಾರ, ಬಿಡೆ ಚಿಂತೆಯ ತಡವ ಮಾಡದೆ ನಗೆ ಕೊಡು ನೀ ಅಭಯ. ತಂದೆ ಪಾತನ ಜಯವಂದಿರಲಿ ಇಂದಿರೇಶನ ತಾನೇ ಬರಲಿ. ದೊಡ್ಡಪ್ಪ ಅಭಿಮನ್ಯು, ತಂದೆ ಪಾತನ ಜಯವಂದಿರಲಿ ಇಂದಿರೇಶನ ತಾನೇ ಬರಲಿ. ಮೌನವೇಕೆ ಬಿಡು ಜನಕನ ಮನವೇ. ದೊಡ್ಡಪ್ಪ ಮೌನವೇಕೆ ಬಿಡು ಜನಕನ ಮನವೇ. ಬಿಡೆ ಚಿಂತೆಯ ತಡವ ಮಾಡದೆ ನಗೆ ಕೊಡು ನೀ ಅಭಯ. ತಂದೆ ಪಾಪನ ದಯವಂದಿರಲಿ ಇಂದಿರೇಶನೆ ತಾನೇ ಬರಲಿ. ತಂದೆ ಪಾಪನ ದಯವಂದಿರಲಿ ಇಂದಿರೇಶನೆ ತಾನೇ ಬರಲಿ. ಮೌನವೇಕೆ ಬಿಡು ಜನಕನ ಮನವೇ. ಮೌನವೇಕೆ ಬಿಡು ಜನಕನ ಮನವೇ. ಬಿಡೆ ಚಿಂತೆಯ ತಡವ ಮಾಡದೆ ನಗೆ ಕೊಡು ನೀ ಅಭಯ. ಆ ದ್ರೋಣರ ಚಕ್ರವ್ಯೂಹ ಲಕ್ಷ್ಯವಿಲ್ಲದೆ ಭೇದಿಸುವೆನು ನಾ. ದೊಡ್ಡಪ್ಪ ಕುಮಾರ, ಆ ದ್ರೋಣರ ಚಕ್ರವ್ಯೂಹ ಲಕ್ಷ್ಯವಿಲ್ಲದೆ ಭೇದಿಸುವೆನು ನಾ. ಕರೊಳಗೆ ಕೆಣಕಿದರೆ ಕರುಳುಗಳ ಬಗೆಗಿಡುವೆ.
ಅಗ್ರಜ, ಯುದ್ಧಕ್ಕೆ ಕುಮಾರನಿಗೆ ಅನುಮತಿಯನ್ನು ಕೊಡು. ಸಹೋದರ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಣರಂಗದಲ್ಲಿ ನೀನವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳೆಯದೆ ಪುನಃ ಬಂದು ಇವನ ಸೇರಲಿ. ದೊಡ್ಡಪ್ಪ, ನಾನು ಚಿಕ್ಕವನಲ್ಲಿ ಈ ರೀತಿ ಬಿಂಬಿಸುವೆಯಾ? ನಿನ್ನ ಕಣ್ಣ ಮುಂದಿರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಛಾತ್ರ ತೇಜದ ಸ್ಥಿರಪ್ರಕಾಶ ಮನದಿಂದ ಬೆಳಗುತ್ತಿದೆ. ಅದನ್ನ ವ್ಯರ್ಥ ಮಾಡಬೇಡ ದೊಡ್ಡಪ್ಪ, ವ್ಯರ್ಥ ಮಾಡಬೇಡ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಆ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿ ನಾನು ಇಲ್ಲಿ ಬಂದಿರುವೆನು. ಕೊಡುವ ನನಗೆ ಅನುಮತಿಯನ್ನ, ಕೊಡು ಅಗ್ರಜ ಅನುಮತಿಯನ್ನ. ಕುಮಾರ ಅಭಿಮನ್ಯು, ನಿನ್ನ ಇಷ್ಟದಂತೆ ಆಗಲಿ. ಶುಭವಾಗಲಿ ನಿನಗೆ ಕುಮಾರ, ಶುಭವಾಗಲಿ ನಿನಗೆ. ಶುಭವಾಗಲಿ ನಿನಗೆ ಕುಮಾರ, ಶುಭವಾಗಲಿ ನಿನಗೆ. ಬಾಲ ಲೀಲಾ ಶಾಂತ ವಿಲೋಲ, ಬಾಲ ಲೀಲಾ ಶಾಂತ ವಿಲೋಲ. ಶುಭವಾಗಲಿ ನಿನಗೆ ಕುಮಾರ, ಶುಭವಾಗಲಿ ನಿನಗೆ. ದ್ರೋಣರ ವಿವಾಹ ಭೇದಿಸಿ ಬಾರೆ, ದ್ರೋಣರ ವಿವಾಹ ಭೇದಿಸಿ ಬಾರೆ. ಶುಭವಾಗಲಿ ನಿನಗೆ ಕುಮಾರ, ಶುಭವಾಗಲಿ ನಿನಗೆ. ಕುಮಾರ, ಜಯಶಾಲಿಯಾಗಿಂದರು. ಆ ದ್ರೋಣರ ಚಕ್ರವ್ಯೂಹವು ನಿನಗೆ ಪುಷ್ಪವ್ಯೂಹ ಆಗಿರಲಿ. ಅನುಗ್ರಹಿತನಾದೆ ದೊಡ್ಡಪ್ಪ, ಅನುಗ್ರಹಿತನಾದೆ. ನಡೀರಿ ಹೋಗೋಣ.